ಜುಲೈ ಆಗಸ್ಟ್ನಲ್ಲಿ ಇಡೀ ಜಗತ್ತಿಗೆ ಕತ್ತಲೆ, ಪೆಟ್ರೋಲ್ ಬೆಲೆ ಗಗನಕ್ಕೆ. ಹಲೋ ವೀಕ್ಷಕರೇ, ಸ್ವಲ್ಪ ಯೋಚನೆ ಮಾಡಿ. ಮುಂಬರುವ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನೀವು ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ ಹೋದಾಗ ಪೆಟ್ರೋಲ್ ಬೆಲೆ ಡಬಲ್ ಆಗಿದ್ರೆ, ಅಥವಾ ಬಂಕ್ಗಳಲ್ಲಿ ಇಂಧನವೇ ಖಾಲಿಯಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ಪರಿಸ್ಥಿತಿ ಏನಾಗಬಹುದು? ಇದು ಕೇವಲ ಕಲ್ಪನೆಯಲ್ಲ ಗೆಳೆಯರೆ. ಇಡೀ ಜಗತ್ತು ಈಗ ಒಂದು ಭೀಕರವಾದ ರೆಡ್ ಅಂದ್ರೆ ಅಪಾಯದ ವಲಯಕ್ಕೆ ಎಂಟ್ರಿ ಕೊಡ್ತಾ ಇದೆ. ವಿಶ್ವಕ್ಕೆ ಅತಿ ದೊಡ್ಡ ಆರ್ಥಿಕ ಪ್ರಳಯ ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ IEA ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಒಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಜೂನ್ ಮುಗಿಯೋದ್ರೊಳಗೆ ಒಂದ್ ವೇಳೆ ಆ ಒಂದು ಜಾಗ ಓಪನ್ ಆಗದಿದ್ರೆ ಇಡೀ ಪ್ರಪಂಚವೇ ಮಂಡಿಯೂರಿ ನಿಲ್ಬೇಕಾಗತ್ತೆ. ಹಾಗಾದ್ರೆ ಏನಿದು ಆತಂಕ? ಆ ರೆಡ್ ಝೋನ್ ಕತೆ ಏನು? ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ನಡೀತಿರೋ ಅಮೆರಿಕ ಮತ್ತು ಇರಾನ್ ನಡುವಿನ ಮಹಾಯುದ್ಧ ಇಡೀ ಜಗತ್ತನ್ನ ಆರ್ಥಿಕ ಪ್ರಪಾತಕ್ಕೆ ತಳ್ತಾ ಇದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಿಂದ ನಾವೆಲ್ಲ ಕಂಗಾಲಾಗಿದ್ದೀವಿ. ಆದ್ರೆ IEA ಮುಖ್ಯಸ್ಥ ಫಾತಿಹ್ ಬಿರೋಲ್ ಹೇಳಿರುವ ಪ್ರಕಾರ ಇದು ಕೇವಲ ಆರಂಭ ಅಷ್ಟೇ. ಕಳೆದ 50 ವರ್ಷಗಳಲ್ಲಿ ಜಗತ್ತು 3 ಬಾರಿ ಅತಿ ದೊಡ್ಡ ಇಂಧನ ಬಿಕ್ಕಟ್ಟು ಎದುರಿಸಿತ್ತು. 1973, 1979 ಮತ್ತು ಇತ್ತೀಚಿನ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ. ಆದರೆ ವಿಜ್ಞಾನಿಗಳು ಮತ್ತು ಆರ್ಥಿಕ ತಜ್ಞರು ಹೇಳ್ತಿರೋ ಶಾಕಿಂಗ್ ವಿಷಯ ಏನಂದ್ರೆ, ಆ 3 ಬಿಕ್ಕಟ್ಟುಗಳಲ್ಲಿ ಜಗತ್ತು ಎಷ್ಟು ತೈಲ ಮತ್ತು ಗ್ಯಾಸ್ ಕಳೆದುಕೊಂಡಿತ್ತು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣವನ್ನ ಈಗ ನಡೀತಿರೋ ಇರಾನ್ ಯುದ್ಧದ 1.5 ತಿಂಗಳಲ್ಲೇ ಕಳೆದುಕೊಂಡಿದೆ. ಇದನ್ನ ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ಇಂಧನ ಪ್ರಳಯ ಅಂತ ಘೋಷಿಸಲಾಗಿದೆ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಹಾರ್ಮುಜ್ ಜಲಸಂಧಿ, ಜಗತ್ತಿನ ಮುಕ್ಕಾಲು ಭಾಗದಷ್ಟು ತೈಲ ಸಾಗಣೆಯಾಗೋದು ಇದೇ ದಾರಿಯಲ್ಲಿ. ಯುದ್ಧದ ಕಾರಣದಿಂದಾಗಿ ಈ ಜಲಸಂಧಿ ಈಗ ಬಂದ್ ಆಗಿದೆ. ಜೂನ್ ಅಂತ್ಯದೊಳಗೆ ಇದು ಓಪನ್ ಆಗದಿದ್ರೆ ಜುಲೈನಲ್ಲಿ ಜಗತ್ತೇ ಸ್ತಬ್ಧವಾಗಲಿದೆ. ತಜ್ಞರು ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ. ಯುದ್ಧ ಶುರುವಾದಾಗ ಜಗತ್ತಿನ ಎಲ್ಲಾ ದೇಶಗಳ ಹತ್ತಿರ ಒಂದಷ್ಟು ಬಫರ್ ಸ್ಟಾಕ್ ಇತ್ತು. ಅಂದ್ರೆ ನಮ್ಮ ಜೇಬಿನಲ್ಲಿರೋ ಎಮರ್ಜೆನ್ಸಿ ಪಾಕೆಟ್ ಮನಿ ತರಹ. ಎಷ್ಟು ದಿನ ಎಲ್ಲ ದೇಶಗಳು ಆ ಹಳೆ ದಾಸ್ತಾನನ್ನ ಬಳಸ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಬಂದ್ವು. ಆದ್ರೆ ಇನ್ನು ಮುಂದೆ ಆ ಎಮರ್ಜೆನ್ಸಿ ಪಾಕೆಟ್ ಮನಿ ಈಗ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ಬಂದಿದೆ. ಹೊಸದಾಗಿ ತೈಲ ಪೂರೈಕೆ ಆಗ್ತಾ ಇಲ್ಲ. ಹಳೆ ಸ್ಟಾಕ್ ಮುಗಿತಾ ಬಂದಿದೆ. ಹಾಗಾದ್ರೆ ಜುಲೈ ಮತ್ತು ಆಗಸ್ಟ್ನಲ್ಲೇ ಯಾಕೆ ಅಪಾಯ ಜಾಸ್ತಿ? ಯಾಕಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಅಂದ್ರೆ ಇಡೀ ಜಗತ್ತಿನಲ್ಲಿ ಗ್ಲೋಬಲ್ ಟ್ರಾವೆಲ್ ಸೀಸನ್. ರಜಾ ದಿನಗಳ ಪ್ರವಾಸದ ಅಬ್ಬರ ಈ ಸಮಯದಲ್ಲಿ ಗರಿಷ್ಠ ಮಟ್ಟದಲ್ಲಿರುತ್ತೆ. ವಿಮಾನಗಳು, ಬಸ್ಗಳು, ಕಾರ್ಗಳ ಬಳಕೆ ಸಿಕ್ಕಾಪಟ್ಟೆ ಹೆಚ್ಚಾಗತ್ತೆ. ಇಂತಹ ಹೊತ್ತಲ್ಲಿ ಇಂಧನ ಸಿಗದೆ ಹೋದ್ರೆ ಜಗತ್ತಿನ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಇನ್ನು ನಮ್ಮ ಭಾರತದ ಕತೆಗೆ ಬರೋಣ. ಭಾರತ ಇದುವರೆಗೂ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲವನ್ನ ತರಿಸಿಕೊಂಡು ದೇಶದ ಆರ್ಥಿಕತೆಯನ್ನ ಹೇಗೋ ಬ್ಯಾಲೆನ್ಸ್ ಮಾಡ್ತಾ ಇತ್ತು. ಆದರೆ ಈಗ ರಷ್ಯಾ ಕೂಡ ತೈಲ ದರವನ್ನ ಗಣನೀಯವಾಗಿ ಏರಿಕೆ ಮಾಡಿದೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಂದು ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಸಂಪೂರ್ಣ ನಿಂತು ಹೋದ್ರೆ ಏನಾಗುತ್ತೆ ಊಹಿಸ್ಕೊಳ್ಳಿ. ಹಣದುಬ್ಬರ ಮಿತಿ ಮೀರಿದ್ರೆ ಪೆಟ್ರೋಲ್ ಬೆಲೆ ಮಾತ್ರವಲ್ಲ, ದಿನಸಿ ಸಾಮಗ್ರಿಗಳಿಂದ ಹಿಡಿದು ಬಡವರ ತಟ್ಟೆಯ ಊಟದವರೆಗೂ ಎಲ್ಲದರ ಬೆಲೆಯೂ ಗಗನಕ್ಕೇರುತ್ತೆ. ಈ ಆರ್ಥಿಕ ಪ್ರಳಯದಿಂದ ದೇಶವನ್ನ ಪಾರು ಮಾಡಲು ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ EV ವಾಹನಗಳ ಬಳಕೆ ಅಥವಾ ಸೌರಶಕ್ತಿಯಂತಹ ಪರ್ಯಾಯ ಇಂಧನಗಳ ಕಡೆಗೆ ದೊಡ್ಡ ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ನಿಜಕ್ಕೂ IEA ನೀಡಿರುವ ಎಚ್ಚರಿಕೆ ಕೇವಲ ಸುದ್ದಿಯಲ್ಲ, ಇದು ಮುಂದಿನ ಕಠಿಣ ದಿನಗಳ ಮುನ್ಸೂಚನೆ ವೀಕ್ಷಕರೇ. ಒಂದ್ ವೇಳೆ ಪೆಟ್ರೋಲ್ ಸಿಗದ ಪರಿಸ್ಥಿತಿ ಬಂದ್ರೆ ನಮ್ಮ ದೇಶ ಇದನ್ನು ಹೇಗೆ ಎದುರಿಸಬಹುದು? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.